ಓಕೆ. ಇಲ್ಲಿ ಒಂದು ಕಾಲ್ನ ಬೈ ಮಾಡಿದ್ದೀನಿ. ಮಾರ್ಕೆಟ್ ಈ ಝೋನಿನ ಮೇಲೆ ಹೋಗ್ಬೋದು ಅಂತ. ಸೊ ಇಲ್ಲಿ ನನ್ನ ಎಂಟ್ರಿ ಇದೆ. ಸ್ಟಾಪ್ ಲಾಸ್ ಇದ್ರ ಕೆಳಗೆ ಈ ಝೋನ್ ಕೆಳಗೆ, ಸರಿನಾ? ಟಾರ್ಗೆಟ್ 1:2. ಸೊ ಟಾರ್ಗೆಟ್ ಮಿನಿಮಮ್ 1:2. ಇದ್ರ ಮೇಲೆ ಟಾರ್ಗೆಟ್ ಇದೆ ತನಕ, ಇಲ್ಲಿ ತನಕ 1:2.5 ಇಲ್ಲಿ ತನಕ ನನ್ನ ಟಾರ್ಗೆಟ್ ಇದೆ. ಸೊ ಎಂಟ್ರಿ ಯಾಕೆ ಕಾಲಲ್ಲಿ ಎಂಟ್ರಿ ಆದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಅಲ್ಲಿ ಓಪನ್ ಆಗಿ ಒಳ್ಳೆ ಬುಲ್ಲಿಶ್ ಮೂಮೆಂಟಮ್ ತೋರಿಸ್ತು. ಬುಲ್ಲಿಶ್ ಮೂಮೆಂಟಮ್ ತೋರಿಸಿ ಪುಲ್ ಬ್ಯಾಕ್ ಬಂದು ಇಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತು. ಇಲ್ಲಿ ನೋಡಿ, ಈ ಪುಲ್ ಬ್ಯಾಕ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಲೋಗಿತ್ತು. ಬಟ್ ನಾನು ಆಗ್ಲೇ ಹೇಳಿದ್ದೆ, ಈ ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ ನಾನು ಟ್ರೇಡ್ ತಗೊಂತೀನಿ ಅಂತ. ನೋಡಿ, ಈ ಸಪೋರ್ಟ್ ನ ಬ್ರೇಕ್ ಮಾಡ್ತು, ನಾನು ಟ್ರೇಡ್ ತಗೊಂಡಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಇಲ್ಲಿಂದ ಮಾರ್ಕೆಟ್ ಸೆಲ್ ಆಗಿತ್ತು. ಇಲ್ಲಿಂದ ಒಂದು ಬರೀ ರೆಡ್ ಕ್ಯಾಂಡಲ್, ಒಂದು ಗ್ರೀನ್ ಕ್ಯಾಂಡಲ್ ಕೂಡ ಇಲ್ಲ. ಒಂದು ಗ್ರೀನ್ ಕ್ಯಾಂಡಲ್ ಇಲ್ದಂಗೆ, ಒಂದು ಪುಲ್ ಬ್ಯಾಕ್ ಇಲ್ದಂಗೆ ಡೈರೆಕ್ಟ್ ಆಗಿ ಬಂದು ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ತು. ಇದನ್ನ ಬ್ರೇಕ್ ಮಾಡಿದಾಗ ಇಲ್ಲಿಂದ ಯಾರು ಪ್ರಾಫಿಟ್, ಇಲ್ಲಿ ಅಕಸ್ಮಾತ್ ನೋಡಿ, ನೀವೆಲ್ಲರ ಇಲ್ಲಿ ಪುಟ್ ಬೈ ಮಾಡಿದ್ರೆ, ಪುಟ್ ಬೈ ಮಾಡಿ ಹೋಲ್ಡ್ ಮಾಡಿರ್ತೀರಾ. ಮಾರ್ಕೆಟ್ ಇಲ್ಲಿಂದ ಕೆಳಗ್ ಬಿತ್ತು ಇದನ್ನ ಬ್ರೇಕ್ ಮಾಡಿದಾಗ ನೀವು ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿಂದ ಪ್ರಾಫಿಟ್ ಆಗಿರುತ್ತೆ ಅವರಿಗೆ. ಸೊ ಏನು ಆಮೇಲೆ ಒಂದು ಪುಲ್ ಬ್ಯಾಕ್ ಕೂಡ ಇಲ್ಲ. ಇಲ್ಲಿ ನೋಡಿ, ಯಾರು ಎಂಟ್ರಿ ಆಗೇ ಇಲ್ಲ. ಇಲ್ಲಿ ಮಾರ್ಕೆಟ್ ಬಂದು ಪುಲ್ ಬ್ಯಾಕ್ ಬಂದು ಇಲ್ಲಿ ಮತ್ತೆ ಕೆಳಗೆ ಬ್ರೇಕ್ ಆದ್ರೆ, ಈ ತರ ಆದ್ರೆ ಎಂಟ್ರಿ ಆಗಿರ್ತಾರೆ. ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಹಿಂಗ್ ಬಂದು ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಈ ಲೋನ ಬ್ರೇಕ್ ಮಾಡಿ, ಈ ತರ ಮಾರ್ಕೆಟ್ ಕೆಳಗಡೆ ಬಂದ್ರೆ ಅಲ್ಲಿ ಎಕ್ಸ್ಟ್ರಾ ಸೆಲ್ಲರ್ಸ್ಗಳು, ನೆಕ್ಸ್ಟ್ ಸೆಲ್ಲರ್ಸ್ಗಳೆಲ್ಲ ಆಡ್ ಆಗಿರ್ತಾರೆ. ಬಟ್ ಇಲ್ಲಿ ಯಾರು ಪೊಸಿಷನ್ ತಗೊಂಡಿರ್ತಾರೋ ಅವರೇ ಹೋಲ್ಡ್ ಮಾಡಿರ್ತಾರೆ. ಇಲ್ಲಿ ಯಾರು ಮಧ್ಯದಲ್ಲಿ ಯಾರು ಆಡ್ ಆಗಿಲ್ಲ. ಡೈರೆಕ್ಟ್ ಆ ಮಾರ್ಕೆಟ್ ಬಂದು ಈ ಲೋನ ಬ್ರೇಕ್ ಮಾಡಿದಾಗ ಇಲ್ಲಿ ಎಕ್ಸಿಟ್ ಆಗಿ ಸ್ಟಾರ್ಟ್ ಆಗ್ತಾರೆ, ಯಾರು ಇಲ್ಲಿ ಪುಟ್ ಬೈ ಮಾಡಿದವರು. ಸೊ ಅದೇ ತರ ಇಲ್ಲಿ ಮಾರ್ಕೆಟ್ ಈ ಸಪೋರ್ಟ್ ಝೋನ್ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸ್ ಆಗಬೇಕಿತ್ತು. ಬಟ್ ಬ್ರೇಕ್ ಆಗಿದ ತಕ್ಷಣ ಬಂದು ಒಳಗಡೆ ಕ್ಲೋಸ್ ಆಯ್ತು. ಕ್ಲೋಸ್ ಆದ್ಮೇಲೆ ನಾನು ವೆಯ್ಟ್ ಮಾಡಿದೆ, ಯಾಕೆಂದ್ರೆ ಇದು ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿಲ್ಲ ಗ್ರೀನ್ ಕ್ಯಾಂಡಲ್ ಆಗಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ವೆಯ್ಟ್ ಮಾಡಿದೆ. ನೆಕ್ಸ್ಟ್ ಕ್ಯಾಂಡಲ್ ಸೆಲ್ಲಿಂಗ್ ಹೋಗೋದಿದ್ರೆ, ಈ ಕ್ಯಾಂಡಲ್ ಸೆಲ್ಲಿಂಗ್ ಕಂಟಿನ್ಯೂಷನ್ ಆಗೋದಿದ್ರೆ, ಬ್ರೇಕ್ಔಟ್ ಆಗಿ ಕಂಟಿನ್ಯೂಷನ್ ಆಗೋದಿದ್ರೆ ಇದು ಕಂಟಿನ್ಯೂ ಆಗಬೇಕಿತ್ತು. ಬಟ್ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ನ ಇಲ್ಲಿ ಗ್ರೀನ್ ಆಗಿ ಕ್ಲೋಸ್ ಮಾಡ್ತು. ಸೊ ನನಗೆ ಕನ್ಫರ್ಮೇಶನ್ ಸಿಕ್ತು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ. ಆ ಕನ್ಫರ್ಮೇಶನ್ ಮೇಲೆ ಈಗ ಎಂಟ್ರಿ ಆಗಿದ್ದೀನಿ. ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ಇದೆ. ಇದು ಒಂಥರ ಫೇಕ್ ಬ್ರೇಕ್ಔಟ್ ಇದ್ದಂಗೆ. ಈ ಸಪೋರ್ಟ್ ಝೋನ್ ನ ಫೇಕ್ ಬ್ರೇಕ್ಔಟ್ ಮಾಡಿ ಈಗ ಮಾರ್ಕೆಟ್ ನೆಕ್ಸ್ಟ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾಗಿ ಟ್ರೇಡ್ ತಗೊಂಡಿದ್ದೀನಿ. ಸೊ 1:2.5 ನಲ್ಲಿದೆ. ಅಂದ್ರೆ 1,000 ನನ್ನ ಲಾಸ್ ಆದ್ರೆ 2,500 ಪ್ರಾಫಿಟ್ ತರ. ಸೊ ನೋಡೋಣ ಈ ಟ್ರೇಡ್ ಏನಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಮಾರ್ಕೆಟ್ ರಿವರ್ಸ್ ಆಗ್ತಾ ಇದೆ. ನಮ್ಮ ಸ್ಟಾಪ್ ಲಾಸ್ ಹತ್ರ ಬರ್ತಾ ಇದೆ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ಮೇಲೆ ಹೋಗಕ್ಕಿತ್ತು, ಬಟ್ ಮಾರ್ಕೆಟ್ ರಿವರ್ಸ್ ಬರ್ತಾ ಇದೆ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಸ್ಟಾಪ್ ಲಾಸ್ ಕೊಡ್ಬೇಕಾದಂತ ಪರಿಸ್ಥಿತಿ ಇದೆ. ಸೊ ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟು ಹೋಗೋ ಚಾನ್ಸಸ್ ತುಂಬಾ ಇದೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಈಗ ಸೆಲ್ಲರ್ಸ್ಗಳು ಎಂಟ್ರಿ ಆಗಿದ್ದಾರೆ. ನೋಡಿ, ಸೆಲ್ಲಿಂಗ್ ಬಂತ ಪುಲ್ ಬ್ಯಾಕ್, ಈಗ ಸೆಲ್ಲರ್ಸ್ಗಳು ಎಂಟ್ರಿ ಆಗಿದ್ದಾರೆ. ಸೊ ಕರೆಕ್ಟ್ ಆಗಿ ಮಾರ್ಕೆಟ್ ಬಿತ್ತ, ಇಲ್ಲಿ ಫುಲ್ ಬ್ಯಾಕ್ ತಗೊಂಡು ಇದು 0.5 ಹತ್ರ, ನಾನು ಯಾವಾಗಲೂ ಫಿಬೊನಾಚಿ 0.5 ಆಗ್ತೀನಲ್ಲ. ನೋಡಿ, ಇದು 0.3 ಮತ್ತು 0.5 ಎರಡು ಇಂಪಾರ್ಟೆಂಟ್ ಝೋನ್. ಇಲ್ಲಿ ನೋಡಿ, ಇದು 0.5 ಇದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಮಾಡ್ತಿದೆ. ಇಲ್ಲಿಂದ ಮಾರ್ಕೆಟ್ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರ್ತಾ ಇದೆ. ಸೊ ಇದು ಸ್ವಲ್ಪ ರಾಂಗ್ ಆಗಿ ಎಂಟ್ರಿ ಆದ್ವಿ ಅನ್ಸುತ್ತೆ, ರಾಂಗ್ ಅನಾಲಿಸಿಸ್ ಮಾಡಿದ್ವಿ ಅನ್ಸುತ್ತೆ. ಸೊ ಇಟ್ಸ್ ಓಕೆ. ಒಂದು ಸ್ಟಾಪ್ ಲಾಸ್, ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಪಾಯಿಂಟ್ ಇದೆ. ಇಷ್ಟು ಬಂದ್ರೆ ನಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನೋಡೋಣ, ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್, ಸೆಕೆಂಡ್ ಟ್ರೇಡ್ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಇದು ಇನ್ನೊಂದು ಸ್ವಲ್ಪ ಇದೆ, ಬರ್ಲಿ ನೋಡೋಣ. ಓಕೆ, ಸೊ ಮಾರ್ಕೆಟ್ ನನ್ನ ಸ್ಟಾಪ್ ಲಾಸ್ ಬರ್ತಾ ಇದೆ. ಸೊ ಇಲ್ಲಿ ನಾನು ಎಕ್ಸಿಟ್ ಆಗಿ ರೆಡಿ ಆಗಿರ್ತೀನಿ. ಓಕೆ, ನನ್ನ ಸ್ಟಾಪ್ ಲಾಸ್ ಹಿಟ್ ಆಯ್ತು ಮಾರ್ಕೆಟ್. ಓಕೆ, ಇಲ್ಲಿ ಎಕ್ಸಿಟ್ ಆದೆ ನಾನು. ಓಕೆ, ಫಸ್ಟ್ ಟ್ರೇಡ್ ಅಲ್ಲಿ ನಮಗೆ 4,700 rupees ಲಾಸ್ ಆಗಿದೆ. ಸೊ ಇಲ್ಲಿ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಉಲ್ಟಾಗಿದೆ ಮಾರ್ಕೆಟ್. ಸೊ ಇಲ್ಲಿ ನಾವು ಸೆಲ್ಲರ್ಸ್ ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್. ಸೊ ನಮ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಏನು ಮಾಡಂಗಿಲ್ಲ, ಸ್ಟಾಪ್ ಲಾಸ್ ಹಿಟ್ಟಾದ್ರೆ ನಮ್ ರಿಸ್ಕ್ ಹಿಟ್ಟಾದ್ರೆ ಏನು ಮಾಡಂಗಿಲ್ಲ. ವಿತೌಟ್ ಲಾಸ್ ನಾವು ಪ್ರಾಫಿಟ್ ಮಾಡಕ್ಕೆ ಆಗಲ್ಲ. ಸೊ ಫಸ್ಟ್ ಟ್ರೇಡ್ ಲಾಸ್ ಆಗಿದೆ ಇಲ್ಲಿ ನಾವು ನೋಡ್ಬೋದು. ನಾನು ಏನ್ ತಪ್ಪು ಮಾಡಿದೆ ಅಂತ ಅಂದ್ರೆ, ಇದು
ಆಕ್ಚುಲಿ ಬ್ರೇಕ್ಔಟ್ ಇದು. ಬಟ್ ಸ್ವಲ್ಪ ಇಲ್ಲಿಂದ ಸೆಲ್ಲಿಂಗ್ ಬಂದಿತ್ತಲ್ಲ ಪುಲ್ ಬ್ಯಾಕ್ ಇಲ್ದಲೆ. ಸೊ ಸೆಲ್ಲರ್ಸ್ಗಳು ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಇದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ನಾನೇ ಅನ್ಕೊಂಡೆ ಇಲ್ಲಿಂದ ಸೆಲ್ಲರ್ಸ್ಗಳು ಸುಸ್ತಾಗಿ ಇದನ್ನ ಸಪೋರ್ಟ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಇದು ಒಳಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಬೈಯಿಂಗ್ ಬರುತ್ತೆ ಅನ್ಕೊಂಡೆ. ಬಟ್ ನನ್ನ ಅನಾಲಿಸಿಸ್ ರಾಂಗ್ ಆಗಿದೆ. ಸೊ ಅದಕ್ಕೋಗಿ ನಾನು ಸ್ಟಾಪ್ ಲಾಸ್ನ ತಗೊಂಡಿದ್ದೀನಿ. ಸೊ ಇಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ದಿ ಗೇಮ್. ನಾವು ರಿಸ್ಕ್ ಇಲ್ಲದೆ ಲಾಸ್ ಇಲ್ಲದೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಸೊ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಕರೆಕ್ಟಾಗಿ ಮೂವ್ ಆಗ್ತಿದೆ. ಸೊ ನನ್ನೇ ಡಿಸ್ಕಸ್ ಮಾಡಿದ್ವಿ. ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ಮೇಲ್ ಬಂದು ಈ ರೆಸಿಸ್ಟೆನ್ಸ್ ಅಥವಾ ಇಲ್ಲಿ ಎಲ್ಲರೂ ರೆಸಿಸ್ಟೆನ್ಸ್ ಸ್ಟಾರ್ಟ್ ಮಾಡ್ತು ಅಂದರೆ ನಾವು ಟ್ರೇಡ್ ತಗೋಬೋದು ಅಂತ. ಬಟ್ ಇಟ್ಸ್ ಓಕೆ.